1911ರಲ್ಲಿ ಇಟಲಿಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಜೆನೆಟಿ ಅನ್ನೋ ಒಂದು ಐಷಾರಾಮಿ ರೈಲು 106 ಜನ ಪ್ರಯಾಣಿಕರನ್ನು ಕೂರಿಸಿಕೊಂಡು ರೋಮ್ ನಗರದಿಂದ ಹೊರಡುತ್ತೆ. ಎಲ್ಲರೂ ತುಂಬ ಖುಷಿಯಾಗಿದ್ರು. ಆದರೆ ಮುಂದೆ ಕಾದಿದ್ದ ಕಂಟಕ ಯಾರಿಗೂ ಗೊತ್ತಿರಲಿಲ್ಲ. ದಾರಿಯಲ್ಲಿ ಆ ರೈಲು ಒಂದು ಉದ್ದವಾದ ಸುರಂಗದ ಒಳಗಡೆ ಹೋಗುತ್ತೆ. ಆದರೆ ಆಶ್ಚರ್ಯ ಅಂದರೆ ಆ ಸುರಂಗದ ಒಳಗಡೆ ಹೋದ ರೈಲು ಆ ಕಡೆಯಿಂದ ಹೊರಗಡೆ ಬರೋದೇ ಇಲ್ಲ. ಹೌದು, ರೈಲು ಸುರಂಗದ ಒಳಗಡೆನೆ ಮಾಯ ಆಗಿಬಿಡುತ್ತೆ. ಪೊಲೀಸರು, ಆರ್ಮಿ ಎಲ್ಲರೂ ಒಂದು ಇಡೀ ಸುರಂಗ ಹುಡುಕಿದ್ರು. ಆದರೆ ಆ ರೈಲಿನ ಒಂದು ಸಣ್ಣ ಗುರುತು ಕೂಡ ಸಿಗಲಿಲ್ಲ. ಆದರೆ ಟ್ವಿಸ್ಟ್ ಏನಂದರೆ ಆ ರೈಲಿನಲ್ಲಿದ್ದ 2 ಪ್ರಯಾಣಿಕರು ಸುರಂಗದ ಹೊರಗಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಅವರು ಎಚ್ಚರವಾದಾಗ ಹೇಳಿದ ವಿಷಯ ಕೇಳಿ ಇಡೀ ಪ್ರಪಂಚವೇ ಶಾಕ್ ಆಯಿತು. ಅವರು ಹೇಳಿದ್ದೇನು ಗೊತ್ತಾ? ಅವರು ಹೇಳಿದ ರಹಸ್ಯ ಏನು ಅಂತ ತಿಳಿಯೋಕ್ಕೆ ಪಾರ್ಟ್ 2ಗಾಗಿ ಕಾಯಿರಿ.